ಹಾಯ್ ಎವ್ರಿವನ್. ನಾಗರ ಪಂಚಮಿ ಹಬ್ಬಕ್ಕೆ ಸುಲಭವಾಗಿ ಸರಿಯಾದ ಅಳತೆಯಲ್ಲಿ ತುಂಬನೇ ರುಚಿಯಾಗಿ ಹುರಿಗಡಲೆ ತಂಬಿಟ್ಟನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನೀಗ ತೋರಿಸ್ತಾ ಇರೋ ಅಳತೆಯಲ್ಲೇ ಮಾಡ್ಕೊಳ್ಳಿ. ಸ್ವಲ್ಪನೂ ಹೆಚ್ಚು ಕಡಿಮೆ ಆಗದೆ, ಎಷ್ಟೇ ದಿನ ಇಟ್ಟರೂ ಸ್ವಲ್ಪನೂ ಗಟ್ಟಿಯಾಗದೆ ಸಾಫ್ಟಾಗೇ ಇರುತ್ತೆ. ತಂಬಿಟ್ಟನ್ನು ಯಾವತ್ತೂ ಮಾಡೇ ಇಲ್ಲ ಅನ್ನೋರು ಕೂಡ ಫಸ್ಟ್ ಟೈಮ್ ಮಾಡಿಕೊಂಡ್ರು ಇಷ್ಟೇ ಪರ್ಫೆಕ್ಟಾಗೇ ಮಾಡ್ಕೊಳ್ತೀರಾ. ಅದರಿಂದ ವಿಡಿಯೋನ ಸೇವ್ ಮಾಡಿಕೊಂಡು ನೀವು ಕೂಡ ಈ ಹಬ್ಬಕ್ಕೆ ಮಾಡ್ಕೊಳ್ಳಿ. ರೆಸಿಪಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಹುರಿಗಡಲೆ ತಂಬಿಟ್ಟನ್ನು ಮಾಡಲಿಕ್ಕೆ ಮೊದಲಿಗೆ 3/4 ಕಪ್ಪಷ್ಟು ಶೇಂಗಾ ಬೀಜನ ಹುರ್ಕೊಳ್ಳಿ. ಯಾವುದಾದ್ರೂ ಒಂದು ಕಪ್ನ ಅಳತೆ ಇಟ್ಕೊಳ್ಳಿ. ಅದೇ ಕಪ್ನ ಅಳತೆಯಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ತಗೊಳ್ತಾ ಹೋಗಬೇಕು. ಮೆಜರ್ಮೆಂಟ್ ಸರಿ ಇದ್ದರೆ ಮಾಡೋ ಉಂಡೆನೂ ಕೂಡ ಪರ್ಫೆಕ್ಟಾಗೇ ಬರುತ್ತೆ. ಶೇಂಗಾ ಬೀಜನ ಆದಷ್ಟು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಆವಾಗ ಶೇಂಗಾ ಒಳಗೆಲ್ಲ ಚೆನ್ನಾಗಿ ಫ್ರೈ ಆಗಿ ಉಂಡೆನ ಎಷ್ಟೇ ದಿನ ಇಟ್ಕೊಂಡ್ರೂ ಶೇಂಗಾ ಬೀಜ ಕ್ರಂಚಿಯಾಗೇ ಇರುತ್ತೆ. ಶೇಂಗಾ ಬೀಜ ಚೆನ್ನಾಗಿ ಫ್ರೈ ಆಗಿ ಈ ರೀತಿ ಸಿಪ್ಪೆ ಬಿಟ್ಕೊಂಡು ಬಂತು ಅಂದರೆ ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕಿ ಆರಲಿಕ್ಕೆ ಬಿಡೋಣ. ಅದು ಆರಿದ ಮೇಲೆ ಸಿಪ್ಪೆ ತಕ್ಕೊಳ್ಬೇಕು. ಶೇಂಗಾ ಬೀಜ ಆರೋ ಅಷ್ಟರಲ್ಲಿ ಹುರಿಗಡಲೆನ ಪೌಡರ್ ಮಾಡ್ಕೊಳ್ಳೋಣ. 3/4 ಕಪ್ ಶೇಂಗಾ ಬೀಜ ತೊಗೊಂಡ್ರೆ 1/4 ಕಪ್ಪಷ್ಟು ಹುರಿಗಡಲೆನ ತೊಗೊಳ್ಬೇಕು. ಹುರಿಗಡಲೆನ 1 ಕಪ್ ಹಾಕಿದ್ದೆ, ಈಗ 1/4 ಕಪ್ಪಷ್ಟು ಹಾಕಿದ್ದೀನಿ. ಈ ಹುರಿಗಡಲೆನ ನೈಸ್ ಪೌಡರ್ ಮಾಡ್ಕೊಳ್ಳಿ. ಶೇಂಗಾ ಬೀಜನ ನಾವು ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ತೀವಿ, ಆದರೆ ಹುರಿಗಡಲೆನ ಈ ರೀತಿ ನೈಸ್ ಪೌಡರ್ ಮಾಡ್ಕೊಳ್ಳಿ. ಈ ಹುರಿಗಡಲೆ ಪುಡಿನ ಈಗ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕಿ ಇಟ್ಕೊಳ್ಳೋಣ. ಈ ಕಡೆ ಶೇಂಗಾನ ಆರಲಿಕ್ಕೆ ಇಟ್ಟಿದ್ವಲ್ಲ, ಅದು ಕೂಡ ಆರಿದೆ. ಈಗ ಇದ್ರ ಸಿಪ್ಪೆನೆಲ್ಲ ತೆಗೆದು ಜಾರ್ಗೆ ಹಾಕಿ ಪಲ್ಸ್ ಮೋಡ್ನಲ್ಲಿ ಜಸ್ಟ್ 2 ಸುತ್ತು ಗ್ರೈಂಡ್ ಮಾಡಿ ಸ್ವಲ್ಪ ತರಿಯಾಗಿ ರುಬ್ಕೊಳ್ಳಿ. ಬೇಕಾದರೆ ಒಂದೊಂದು ಶೇಂಗಾ ಬೀಜ ಇಡೀದಿದ್ರೂ ಪರವಾಗಿಲ್ಲ. ಉಂಡೆ ಮಧ್ಯದಲ್ಲಿ ಇಡೀ ಶೇಂಗಾ ಸಿಕ್ಕಾಗ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಈಗ ಇದನ್ನು ಹುರಿಗಡಲೆ ಪುಡಿ ಜೊತೆ ಸೇರಿಸ್ಕೊಳ್ಬೇಕು. ಹಾಗೆ ಒಂದು 3 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಅಥವಾ ಕಪ್ಪು ಎಳ್ಳನ್ನು ಹುರ್ಕೊಳ್ಬೇಕು. ಎಳ್ಳನ್ನು ಗರಿ ಆಗೋ ತನಕ ಹುರ್ಕೊಳ್ಳಿ. ಎಳ್ಳಿಂದು ಸ್ವಲ್ಪ ಕಲರ್ ಚೇಂಜ್ ಆಗಿ ಚಟಪಟ ಅನ್ನಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಇದನ್ನು ತೆಗೆದು ಹುರಿಗಡಲೆ ಶೇಂಗಾ ಪೌಡರ್ಗೆ ಸೇರಿಸ್ಕೊಳ್ಬೇಕು. ನಂತರ 7ರಿಂದ 8 ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಹಾಗೆ 3/4 ಕಪ್ಪಷ್ಟು ತುರಿದಿರೋ ಒಣಕೊಬ್ಬರಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹುರಿಗಡಲೆ ಪುಡಿ, ಶೇಂಗಾ ಪುಡಿ, ಎಳ್ಳು, ಒಣಕೊಬ್ಬರಿ, ಏಲಕ್ಕಿ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಬೆಲ್ಲನ ಕರಗಿಸಿ ಹಾಕಿ ಉಂಡೆ ಕಟ್ಕೊಳ್ಬೇಕು. ಈಗಿದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಬೆಲ್ಲನ ಕರಗಿಸ್ಕೊಳ್ಳೋಣ. ನಾನಿಲ್ಲಿ 1 ಕಪ್ಪಷ್ಟು ಬೆಲ್ಲನ ಕುಟ್ಟಿ ಇಟ್ಕೊಂಡಿದ್ದೀನಿ. ಅದನ್ನು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಬೆಲ್ಲನ ಜಸ್ಟ್ ಕರಗಿಸ್ಕೊಂಡು ಒಂದು ಸಲ ಕುದಿಸ್ಕೊಳ್ಳಿ. ಈ ಉಂಡೆಗೆ ನಾವಿಲ್ಲಿ ಬೆಲ್ಲದ್ದು ಎಳೆ ಪಾಕ ಆಗಲಿ ಗಟ್ಟಿ ಪಾಕ ಆಗಲಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬೆಲ್ಲ ಈ ರೀತಿ ಪೂರ್ತಿ ಕರಗಿ ಒಂದು ಕುದಿ ಬಂತು ಅಂದರೆ ಸಾಕು. ಈಗ ಫ್ಲೇಮ್ ಆಫ್ ಮಾಡಿ ಇದನ್ನು ಸೋಸಿ ಇಟ್ಕೊಳ್ಳಿ. ಆವಾಗ ಬೆಲ್ಲದಲ್ಲಿ ಏನಾದರೂ ಕಸ ಇದ್ದರೆ ತಕ್ಕೊಳ್ಬೋದು. ಈಗ ಕರಗಿಸ್ಕೊಂಡ ಬೆಲ್ಲನ ರೆಡಿ ಮಾಡ್ಕೊಂಡ ಮಿಕ್ಸ್ಚರ್ಗೆ ಸ್ವಲ್ಪನೇ ಹಾಕ್ಕೊಳ್ತಾ ಕಲಿಸ್ಕೊಳ್ತಾ ಬನ್ನಿ. ಒಂದೇ ಸಲ ಎಲ್ಲ ಪಾಕನ ಹಾಕ್ಕೊಳ್ಬಾರ್ದು. ನೋಡಿಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನೋಡಿ, ಈ ಹಿಟ್ಟು ಸ್ವಲ್ಪ ಒಣ ಅನ್ನಿಸ್ತಿದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಕರಗಿಸ್ಕೊಂಡ ಬೆಲ್ಲನ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಇಷ್ಟಕ್ಕೆ 3/4 ಕಪ್ಪಷ್ಟು ಬೆಲ್ಲ ಸಾಕಾಗತ್ತೆ. ಆದರೆ ಒಂದೊಂದು ಸಲ ಹಿಟ್ಟು ತುಂಬ ಒಣ ಅನ್ನಿಸ್ದಾಗ ಕಲಿಸ್ಕೊಳ್ಳಿಕ್ಕೆ ಸರಿಯಾಗತ್ತೆ ಅಂತ 1 ಕಪ್ಪಷ್ಟು ಬೆಲ್ಲನ ಕರಗಿಸ್ಕೊಂಡಿದ್ದೀನಿ. ಈಗ ನೋಡಿ, ಹಿಟ್ಟು ಸಾಫ್ಟ್ ಆಗಿದೆ, ಉಂಡೆ ಕಟ್ಟೋ ಹದಕ್ಕೆ ಬಂದಿದೆ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಹಿಟ್ಟನ್ನು ತಗೊಂಡು ಟೈಟಾಗಿ ಉಂಡೆನ ಕಟ್ಕೊಳ್ಳಿ. ಹಾಕಿರೋ ಬೆಲ್ಲದ ಹದ ಕರೆಕ್ಟಾಗಿ ಇರೋದ್ರಿಂದ ಒಂದೇ ಕೈನಲ್ಲಿ ಉಂಡೆನ ಎಷ್ಟು ಈಸಿಯಾಗಿ ಕಟ್ಟಲಿಕ್ಕೆ ಬರ್ತಾ ಇದೆ. ಇದೇ ರೀತಿ ಇನ್ಮಿಕ್ಕಿದ್ದೆಲ್ಲ ಉಂಡೆನ ಕಟ್ಕೊಳ್ಳಿ. ಶೇಪ್ ನೋಡಿ ಎಷ್ಟು ನೀಟಾಗಿ ಬಂದಿದೆ, ನೋಡಲಿಕ್ಕೇ ಖುಷಿ ಅಂತ ಅನಿಸತ್ತೆ. ನಾನು ಆವಾಗಲೇ ಹೇಳ್ದಂಗೆ ಇದಕ್ಕೆ 3/4 ಕಪ್ಪಷ್ಟು ಬೆಲ್ಲ ಸಾಕಾಗತ್ತೆ ಅಂತ. ನಾನಿಲ್ಲಿ 1 ಕಪ್ಪಷ್ಟು ಬೆಲ್ಲನ ಕರಗಿಸ್ಕೊಂಡಿದ್ದೆ. ಅದರಲ್ಲಿ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಕರಗಿಸ್ಕೊಂಡ ಬೆಲ್ಲ ಮಿಕ್ಕಿದೆ. ಇದನ್ನು ಬೇಕಾದರೆ ಟೀ ಮಾಡೋದಕ್ಕೆ ಬಳಸ್ಕೊಳ್ಬೋದು. ನೋಡಿ, ಕೊನೆ ಉಂಡೆ ತನಕನೂ ಸಾಫ್ಟಾಗಿ ಎಷ್ಟು ಈಸಿಯಾಗಿ ಉಂಡೆನ ಕಟ್ಕೊಳ್ಬೋದು ಅಂತ. ಇಷ್ಟು ಹಿಟ್ಟಲ್ಲಿ ನಾವು ಒಂದು 20ರಿಂದ 25 ಉಂಡೆನ ಕಟ್ಕೊಳ್ಬೋದು. ಉಂಡೆ ಆರಿದ್ಮೇಲೆ ಗಟ್ಟಿ ಆಗತ್ತೆ ಅಂತ ಹೇಳ್ತಾರೆ, ಆದರೆ ಈ ವಿಧಾನದಲ್ಲಿ ಮಾಡ್ಕೊಳ್ಳಿ. ಎಷ್ಟೇ ದಿನ ಇಟ್ಟರೂ ಸಾಫ್ಟಾಗೇ ಇರುತ್ತೆ, ಸ್ವಲ್ಪನೂ ಗಟ್ಟಿ ಆಗಲ್ಲ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ನಾಗರ ಪಂಚಮಿ ಹಬ್ಬಕ್ಕೆ ನೀವು ಕೂಡ ಮಿಸ್ ಮಾಡದೆ ಮಾಡ್ಕೊಳ್ಳಿ. ಈ ಹುರಿಗಡಲೆ ತಂಬಿಟ್ಟಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.